ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಸಾಧಕರ ಜೊತೆಗಿನ ಸಂವಾದದಿಂದ ಕೂಡಿದ ಇಂದಿನ ಬೆಳಗು ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆತ್ಮೀಯರೇ, ಹಣವುಳ್ಳವರಿಗೆ ಮಾತ್ರ ಬ್ಯಾಂಕಿಂಗ್ ವ್ಯವಸ್ಥೆ ಅನ್ನುವಂಥ ಮಾತು ಇವತ್ತಿಗೂ ಕೂಡ ದಟ್ಟವಾಗಿದೆ ನಮ್ಮ ಮಧ್ಯೆ. ಅದರ ಪರಿಣಾಮ ಜನಸಾಮಾನ್ಯರ ಪಾಲಿಗಲ್ಲ ಅನ್ನುವಂಥದ್ದು ಕೂಡ ನಮ್ಮ ಮಧ್ಯೆ ಇರತಕ್ಕಂಥ ಮಾತು. ಇದರಿಂದ ಆಗ್ತಾ ಇರತಕ್ಕಂಥ ಅನಾಹುತ ನೋಡಿ. ದೇಶದಲ್ಲಿ ನಡೀತಾ ಇರತಕ್ಕಂಥ ಆರ್ಥಿಕ ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಯ ಸುಧಾರಣೆ ಏರುಪೇರುಗಳಿಗೆ ಶ್ರೀಸಾಮಾನ್ಯ ಹೊಂದಿಕೊಳ್ಳಲಾಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಪರಿತಪಿಸುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇದೆಲ್ಲ ಕಾರಣ ಏನು ಅಂತ ಅಂದರೆ, ಬ್ಯಾಂಕಿಂಗ್ ಸೇವೆಯ ಬಗ್ಗೆ ಜನಸಾಮಾನ್ಯರಿಗೆ ಇರತಕ್ಕಂಥ ಅರಿವಿನ ಕೊರತೆ, ತಿಳುವಳಿಕೆಯ ಕೊರತೆ, ಸಾಕ್ಷರತೆಯ ಅಭಾವ. ಆದರೆ ಅದೃಷ್ಟವಶಾತ್ ಕೆಲವರು ತಮ್ಮ ಬರಹಗಳ ಮೂಲಕ, ಚಿಂತನೆಗಳ ಮೂಲಕ, ಟಿವಿ ರೇಡಿಯೋಗಳ ಮೂಲಕ ಬ್ಯಾಂಕಿಂಗ್ ಸಾಕ್ಷರತೆಯನ್ನು ಬಿತ್ತುವ ಕಾಯಕಕ್ಕೆ ತಮ್ಮನ್ನು ತಾವು ಒಡ್ಕೊಂಡಿದ್ದಾರೆ. ಹೀಗೆ ಕಳೆದ 5 ದಶಕಗಳಿಂದ ಈ ಕ್ಷೇತ್ರದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಹಿರಿಯ ಲೇಖಕರು, ಚಿಂತಕರು, ನಿವೃತ್ತ ಬ್ಯಾಂಕಿಂಗ್ ಅಧಿಕಾರಿಗಳು, ಹಣಕಾಸು ಮತ್ತು ಬ್ಯಾಂಕಿಂಗ್ ತಜ್ಞರಾದಂಥ ಶ್ರೀಯುತ UP ಪುರಾಣಿಕ್ ಅವರು ನಮ್ಮ ಜೊತೆ ಇದ್ದಾರೆ. ಬ್ಯಾಂಕಿಂಗ್ ಮತ್ತು ಹಣಕಾಸು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಕಾನೂನು ದೃಷ್ಟಿಕೋನದಲ್ಲಿ ಪರಿಹಾರ ನೀಡಬಲ್ಲ ಕೆಲವೇ ತಜ್ಞರಲ್ಲಿ ಒಬ್ಬರಾಗಿರುವ ಶ್ರೀ ಪುರಾಣಿಕ್ ರವರು ಈಗಿನ ಉಡುಪಿ ಜಿಲ್ಲೆಯ ಉಪ್ಪುಂದ ಗ್ರಾಮದವರು. ಸ್ವಂತ ಪರಿಶ್ರಮದೊಂದಿಗೆ MCom, LLB, CA, IIB ಹಾಗೂ RPP ಪದವಿಗಳನ್ನು ಪಡೆದಿರುವಂಥ ಇವರು ಸಿರ್ಸಿ ಸಹಕಾರಿ ಬ್ಯಾಂಕಿನ ಮೂಲಕ ತಮ್ಮ ಬ್ಯಾಂಕಿಂಗ್ ವೃತ್ತಿ ಜೀವನವನ್ನು ಆರಂಭಿಸುತ್ತಾರೆ. ವಿಶಿಷ್ಟ ಪ್ರತಿಭೆ, ಕ್ರಿಯಾಶೀಲತೆ, ಪ್ರಾಮಾಣಿಕತೆ ಹಾಗೂ ಕರ್ತವ್ಯ ನಿಷ್ಠೆಯ ಪ್ರದರ್ಶನದೊಂದಿಗೆ ಪುರಾಣಿಕ್ ಅವರು ಸಿಂಡಿಕೇಟ್ ಬ್ಯಾಂಕಿನ ಇನ್ಸ್ಪೆಕ್ಟಿಂಗ್ ಆಫೀಸರ್ ಆಗಿ ಸೇರ್ಪಡೆಗೊಳ್ಳುತ್ತಾರೆ. 3.5 ದಶಕಗಳ ಕಾಲ ಸಿಂಡಿಕೇಟ್ ಬ್ಯಾಂಕಿನ ವಿವಿಧ ಹುದ್ದೆಗಳಲ್ಲಿ ಹಲವು ಕಡೆಗಳಲ್ಲಿ, ಮುಖ್ಯವಾಗಿ ಗ್ರಾಮೀಣ ಹಾಗೂ ಮಹಾನಗರ ಪ್ರದೇಶಗಳ ಅನೇಕ ಶಾಖೆಗಳಲ್ಲಿ ವ್ಯವಸ್ಥಾಪಕರಾಗಿ, ಜಿಲ್ಲಾ ವ್ಯವಸ್ಥಾಪಕರಾಗಿ, ಮುಖ್ಯ ವ್ಯವಸ್ಥಾಪಕರಾಗಿ ಸೇವೆಗೈದು ಕೊನೆಗೆ ವಿಭಾಗೀಯ ಪ್ರಬಂಧಕರಾಗಿ ಕರ್ತವ್ಯ ನಿವೃತ್ತರಾದವರು. ಅತ್ಯುತ್ತಮ ಶಾಖಾಧಿಕಾರಿ ಎಂದು 3 ಬಾರಿ ಪ್ರಶಂಸೆಗೆ ಪಾತ್ರರಾಗಿರುವಂತಹ ಪುರಾಣಿಕ್ ಅವರು ಗ್ರಾಮೀಣ ಅಭಿವೃದ್ಧಿ ಮತ್ತು ಜನಸಾಮಾನ್ಯರ ಆರ್ಥಿಕ ಮುನ್ನಡೆಗೆ ಒತ್ತು ಕೊಟ್ಟವರು. ಬ್ಯಾಂಕ್ ಸಿಬ್ಬಂದಿಯ ತರಬೇತಿಗೂ ಕೂಡ ತಮ್ಮನ್ನು ತೊಡಗಿಸಿಕೊಂಡಂತವರು. ನಿವೃತ್ತಿಯ ನಂತರ ತಮ್ಮ ಗಾಢ ವೃತ್ತಿ ಅನುಭವಗಳನ್ನು ಜನರಿಗೆ ತಿಳಿಸುವ ನಿಟ್ಟಿನಲ್ಲಿ ಲೇಖನಗಳನ್ನು ಬರೆಯುತ್ತಾ ಬರುತ್ತಿರುವ ಇವರು ಹತ್ತಾರು ಪತ್ರಿಕೆಗಳಲ್ಲಿ, ವಿಶೇಷವಾಗಿ ಕಳೆದ 5 ವರ್ಷಗಳಿಂದ ಪ್ರಜಾವಾಣಿಯಲ್ಲಿ ಪ್ರಶ್ನೋತ್ತರ ಅಂಕಣ ಇವರಿಗೆ ಅತ್ಯಂತ ಜನಪ್ರಿಯತೆಯನ್ನು ತಂದುಕೊಟ್ಟಿದೆ. ಕೆಲ ಕೃತಿಗಳನ್ನು ಸಹ ಬರೆದು ಪ್ರಕಟಿಸಿರುವ ಶ್ರೀಯುತರ ಪ್ರಮುಖ ಗುರಿ ಎಂದರೆ ಎಲ್ಲರೂ ಬ್ಯಾಂಕಿಂಗ್ ಸಾಕ್ಷರರಾಗಬೇಕು ಅನ್ನೋದು. 2005ರಿಂದ ಬೆಂಗಳೂರು ಸಿಟಿ ಸಹಕಾರ ಬ್ಯಾಂಕಿನ ನಿರ್ದೇಶಕರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. UP ಪುರಾಣಿಕ್ ಅವರಿಗೆ ಓದುಗರ ಪ್ರಶಂಸೆ, ಹಲವು ಸಂಘ ಸಂಸ್ಥೆಗಳ ಗೌರವ, ಸಮ್ಮಾನದ ಜೊತೆಗೆ ಇಂದಿರಾ ಗಾಂಧಿ ಮುಕ್ತ ವಿಶ್ವವಿದ್ಯಾಲಯ, ಕರ್ನಾಟಕ ಪಟ್ಟಣ ಸಹಕಾರಿ ಬ್ಯಾಂಕ್ಗಳು ಇಂತಹ ಸಂಸ್ಥೆಗಳು ಕೂಡ ಶ್ರೀಯುತರ ಅನುಭವವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿವೆ. ಆತ್ಮೀಯರೇ, ಬನ್ನಿ ಶ್ರೀಯುತ UP ಪುರಾಣಿಕ್ ಅವರೊಂದಿಗೆ ಮಾತುಕತೆಗೆ ಮುಂದಾಗೋಣ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಸದ್ಯದ ಸ್ಥಿತಿಯನ್ನು ನೋಡಿದಾಗ ನಾವು ಬ್ಯಾಂಕಿಂಗ್ ವಲಯದಿಂದ ದೂರ ಇದ್ದಂಥ ಜನರನ್ನು ಒಳಗೊಳ್ಳೋದಕ್ಕೆ ಒಂದಷ್ಟು ಪ್ರಯತ್ನಗಳು ನಡೀತಾ ಇದೆ. ಇದನ್ನ ಕಳೆದ 2 ದಶಕಗಳಿಂದನೇ 20 ವರ್ಷದ ಹಿಂದೆ ತಾವು ಶುರು ಮಾಡಿದ್ರಿ. ಇದರ ಅಗತ್ಯ ಏನಿತ್ತು ಸರ್? ಬ್ಯಾಂಕಿಂಗ್ ನಿಜವಾಗಿ ಒಬ್ಬ ವ್ಯಕ್ತಿಯ ಅವಿಭಾಜ್ಯ ಅಂಗವಾಗಿ ಇರಬೇಕು. ಕಾರಣ ಏನಂತ ಹೇಳಿದರೆ, ಯಾವುದೇ ಒಂದು ವಿಷಯ ಇದ್ರೂ ಸಹ ಮನುಷ್ಯನಿಗೆ ಹಣ ಇರಬೇಕು. ಹಣ ಇದ್ದಾಗ ಅವ ಒಳ್ಳೆ ರೀತಿಯಲ್ಲಿ ಅವನ ಜೀವನ ಸಾಗಿಸಬಹುದು. ಹಣ ಇದ್ದರೆ ಮಾತ್ರ ಸಾಕಾಗುವುದಿಲ್ಲ, ಅದನ್ನು ಉಳಿಸ್ಕೊಳ್ಬೇಕು. ಹಣ ಉಳಿಸ್ಲಿಕ್ಕೆ ಬ್ಯಾಂಕ್ಗಳು ಬೇಕಾಗ್ತವೆ. ಹೆಚ್ಚಿನ ಜನ ದುಡಿತಾರೆ, ಅದನ್ನು ಮನೇಲಿ ಇಟ್ಕೊಳ್ತಾರೆ ಅಥವಾ ಯಾರಿಗಾರು ಕೊಡ್ತಾರೆ, ಕಳ್ಕೊಳ್ತಾರೆ. ಇಂಥದ್ದೆಲ್ಲ ಆಗಬಾರದು. ಬ್ಯಾಂಕ್ಗಳ ಮುಖಾಂತರ ಅವರು ವ್ಯವಹಾರ ಮಾಡಬೇಕು. ಇದರಿಂದ ಏನಾಗ್ತದೆ, ಸ್ವಚ್ಛತೆ ಆಗ್ತದೆ, ಅವರಿಗೆ ಅನುಭವ ಆಗ್ತದೆ. ಅದು ಅಲ್ಲ, ಕೆಲವರಿಗೆ ಸಾಲ ಸಹ ಬೇಕಾಗಿರ್ತದೆ. ಸಣ್ಣ ಸಣ್ಣ ವ್ಯಾಪಾರ ಮಾಡ್ತಾರೆ, ಕೈಗಾಡಿಯವರು ಇರ್ತಾರೆ, ತರಕಾರಿಯವರು ಇರ್ತಾರೆ. ಅವರಿಗೆ 500-1000 ರೂಪಾಯಿ ಸಿಕ್ಕಿದರೆ ಕೆಲವರು ಏನು ಮಾಡ್ತಾರೆ ಅಂದರೆ, ಬೆಳಿಗ್ಗೆ 500 ರೂಪಾಯಿ ತಗೊಂಡು ಸಾಯಂಕಾಲ 50 ರೂಪಾಯಿ ಕೊಡ್ತಾರೆ. ಇದೆಲ್ಲ ಬಹಳ ಅನುಕೂಲ ಇಲ್ಲದೆ ಇರುವಂತಹ ವಿಷಯ, ಅನಾನುಕೂಲವಾದ ವಿಷಯ. ಇಂಥ ವಿಷಯಗಳಿಗೆಲ್ಲ ಅವರನ್ನು ಬ್ಯಾಂಕಿಂಗ್ ಫೋಲ್ಡ್ನೊಳಗೆ ತಂದರೆ ಅವರ ಜೀವನ ಮಟ್ಟ ಏರ್ತದೆ. ಆರ್ಥಿಕ ಮಟ್ಟ ಜನಸಾಮಾನ್ಯರದ್ದು ಏರಿದಾಗ ದೇಶ ಒಂದು ಪ್ರಗತಿ ಬರ್ತದೆ ಅಂತ ನನ್ನ ಆಸೆ. ಅಂದ್ರೆ ಶ್ರೀಸಾಮಾನ್ಯನನ್ನ ಬ್ಯಾಂಕಿಂಗ್ ವ್ಯವಸ್ಥೆಯ ತೆಕ್ಕೆ ಒಳಗಡೆ ತರಬೇಕು ಅಂತ ನನ್ನ ದೊಡ್ಡ ಆಸೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಆಯ್ತು ಕೂಡ. ಹೌದು.
ಬ್ಯಾಂಕಿಂಗ್ ಕ್ಷೇತ್ರದ ಸುದೀರ್ಘ ಪಯಣವನ್ನು ನೋಡಿದಾಗ ಹಾ. ಎಲ್ಲೋ ಒಂದು ಕಡೆ ನೀವು ಬ್ಯಾಂಕಿಂಗ್ಗೆ ಸೇರಬೇಕು ಅಂತಾನೆ ಅನ್ಕೊಂಡಿದ್ರೇನೋ ಅಂತ ಅನಿಸ್ತಾ ಇದೆ ನನಗೆ. ಕಾರಣ ಏನಿತ್ತು ಸರ್? ಕಾರಣ ಏನಂತ ಹೇಳಿದ್ರೆ, ನಾನು ಹಳ್ಳಿಯಲ್ಲಿ ಹುಟ್ಟಿದವ. ಉಪ್ಪುಂದ ಅಂದರೆ ಒಂದು ಸಾಮಾನ್ಯವಾಗಿ ಒಂದು 2-2.5 ಸಾವಿರ ಮನೆ ಇರುವಂತ ಒಂದು ಸಣ್ಣ ಗ್ರಾಮ. ನನ್ನ ತಂದೆ ನನ್ನ ಸಣ್ಣ ವಯಸ್ಸಿನಲ್ಲಿ, ಅಂದ್ರೆ ಸಾಮಾನ್ಯ ನನ್ನ 10 ವರ್ಷ ಇರುವಾಗಲೇ ನನ್ನ ತಂದೆ ತೀರ್ಕೊಂಡ್ರು. ಅವರು ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ರು. ಅಂದ್ರೆ ಅಕೌಂಟೆನ್ಸಿ ನಾಲೆಜ್ ಇರುವಂತ ಒಂದು ಫ್ಯಾಮಿಲಿ ನಮ್ದು. ಅವರಿಗೆ ನನ್ನ ಐಡಿಯಾ ಏನಿತ್ತು ಅಂತ ಹೇಳಿದ್ರೆ, ಮುಂದೆ ನಾನು ಸಹ ಅದರಲ್ಲೇ ಸ್ವಲ್ಪ ಮುಂದುವರಿಬೇಕು ಅನ್ನೋ ಒಂದು ಆಸೆ ಇತ್ತು. ಮತ್ತೆ ನನ್ನ ತಂದೆ ತೀರಿದ ನಂತರ ನನ್ನ ಅಣ್ಣ ಅದಕ್ಕೆ ಸರಿಯಾಗಿ ನನಗೆ ಕಾಮರ್ಸ್ ಲೈನ್ನಲ್ಲಿ BComಗೆಲ್ಲ ಸೇರಿಸಿ ನನಗೆ ಉತ್ತೇಜನ ಮಾಡಿದ. ಆ ನಂತರ ನಾನು ಬ್ಯಾಂಕಿಗೆ ಸೇರಿಕೊಂಡೆ. ಬ್ಯಾಂಕೇ ಬೇಕು ಅನ್ನೋ ಅಭಿಪ್ರಾಯದ ಮೇಲೆ ಬಂದೆ. ಇದರಲ್ಲಿ ಅರ್ಥ ಏನಂದರೆ, ನನಗೆ ಆ ವೃತ್ತಿಯಲ್ಲಿ ಒಂದು ಪ್ರವೃತ್ತಿ ಮತ್ತೆ ಒಂದು ರೀತಿ ಗತಿ ಅಥವಾ ಇಂಟ್ರೆಸ್ಟ್ ತುಂಬ ಬಂತು. ಅದನ್ನು ನಾನು ಅಳವಡಿಸ್ಕೊಂಡೆ ಮತ್ತೆ ಅದನ್ನ ಅನುಭವಿಸ್ಕೊಂಡೆ. ಒಂದು ಸಾಕಷ್ಟು ಪದವಿಗಳನ್ನು ಪಡೆದ್ರಿ ಸರ್, ಅದಕ್ಕೆ ಬೇಕಾಗಿರುವಂಥ ಪದವಿಗಳನ್ನು. ಈ ಪದವಿಗಳನ್ನು ನೋಡಿದ್ರೆ 4-5 ದಶಕಗಳ ಹಿಂದೆ ಕರೆದು ಕೆಲಸ ಕೊಡುವಂಥ ಒಂದು ವ್ಯವಸ್ಥೆ ಇತ್ತೇನೋ ಅನ್ಸುತ್ತೆ. ನಿಜ, ಆ ಟೈಮ್ನಲ್ಲಿ ಒಂದು ಡಿಗ್ರಿ ಆದವರೇ ಇರಲಿಲ್ಲ. ನೇರ ನೇಮಕಾತಿಗೆ ಇಲ್ಲ, ಒಂದು ಡಿಗ್ರಿ ಆದವರಿಲ್ಲ. ನೇರ ನೇಮಕಾತಿ ಈಗೂ ನಮಗೆ ಯಾವ ತರದ ಪರೀಕ್ಷೆ ಏನೂ ಅವಶ್ಯಕತೆ ಇರಲಿಲ್ಲ. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ, ನನ್ನ ಗ್ರಾಜ್ಯುಯೇಷನ್ ಆದ ತಕ್ಷಣ ನಾನು ಸಿರ್ಸಿಯಲ್ಲಿ ಒಂದು ಕೋಆಪರೇಟಿವ್ ಬ್ಯಾಂಕಿಗೆ ಡೈರೆಕ್ಟ್ ಸೇರ್ಕೊಂಡೆ. ಕಾರಣ ಏನಂತ ಹೇಳಿದ್ರೆ, ಅಲ್ಲಿ ನನ್ನನ್ನು ಡೈರೆಕ್ಟ್ ಆಗಿ ಡಿವಿಷನಲ್ ಚೀಫ್ ಸೂಪರ್ವೈಸರ್ ಅಂತ ಡೈರೆಕ್ಟ್ ಆಗಿ ತಗೊಂಡ್ರು. 4-5 ತಾಲೂಕಿಗೆ ಹೆಡ್ ಮಾಡಿ ತಗೊಂಡ್ರು. ಆ ನಂತರ ಅದು ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್, ಅದರಿಂದ ಅಂತ ಫ್ಯೂಚರ್ ಬರಲಿಕ್ಕಿಲ್ಲ ಅನ್ನೋ ಒಂದು ಆಸೆ ಮೇಲೆ ಆ ಮಾರ್ಗವಾಗಿ TFI ಕ್ರಾಸ್ ಆಗ್ತಾ ಇದ್ರು ನಮ್ಮ ಆಗಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಸಿಂಡಿಕೇಟ್ ಬ್ಯಾಂಕ್. ಅವರಲ್ಲಿ ಹೋಗಿ ಮಾತಾಡಿದೆ ನಾನು ಹೀಗೆ ಅಂತ. ಅವ್ರು ತಕ್ಷಣ ನನ್ನ ನೋಡಿದ ತಕ್ಷಣ ಅವರು ಒಳಗಡೆ ಅವರ ಪರ್ಸನಲ್ ಅಸಿಸ್ಟೆಂಟ್ಗೆ ಏನು ಹೇಳಿದ್ರು ಅಂದ್ರೆ, ದಿಸ್ ಬಾಯ್ ಹ್ಯಾಸ್ ಎ ಬ್ರೈಟ್ ಫ್ಯೂಚರ್, ವಿ ವಿಲ್ ಹ್ಯಾವ್ ಹಿಮ್ ಅಂತ ಹೇಳಿದ್ರು. ಸ್ಪಾಟ್ ಅಪಾಯಿಂಟ್ಮೆಂಟ್ ಮಾಡಿದ್ರು. ಅಪಾಯಿಂಟ್ಮೆಂಟ್ ಮಾಡಿ ಅವರು ಹೇಳಿದರು, ಐ ಆಮ್ ಪೋಸ್ಟಿಂಗ್ ಯು ಆಸ್ ಅನ್ ಇನ್ಸ್ಪೆಕ್ಟಿಂಗ್ ಆಫೀಸರ್, 2 years ಟ್ರೈನಿಂಗ್ ಕೊಡ್ತೇನೆ, ತಕ್ಷಣ ಯು ಹ್ಯಾವ್ ಟು ಗೋ ಆಸ್ ಎ ಬ್ರಾಂಚ್ ಮ್ಯಾನೇಜರ್ ಅಂದೆ. ನಾನು ಹೇಳಿದೆ, ನನ್ನ ಹತ್ರ ಇಂಪಾಸಿಬಲ್ ಅಂತ ಏನೂ ಇಲ್ಲ, ನೀವು ಯಾವ ಹುದ್ದೆ ಕೊಟ್ಟರು ನಾನು ಮಾಡ್ತೇನೆ ಅಂದೆ. ಬಹಳ ಖುಷಿ ಆಯ್ತು ಅವರಿಗೆ. ತಕ್ಷಣ ಅಪಾಯಿಂಟ್ಮೆಂಟ್ ಆಯ್ತು, ನಾನು ಅಲ್ಲಿ ಜಾಯ್ನ್ ಆದೆ. ಅಂದ್ರೆ ಉನ್ನತ ಹುದ್ದೆಗೆ ಡೈರೆಕ್ಟ್ ಆಗಿ ರಿಕ್ರೂಟ್ ಆಗಿಬಿಟ್ಟೆ ನಾನು. ಡೈರೆಕ್ಟ್ ಆಗಿ ರಿಕ್ರೂಟ್ ಆದ. ಆದ್ರೆ ಈ MCom, LLB ಮತ್ತೆ ಈ CIB ಏನಿದೆ ಅದು ಆಗಿರ್ಲಿಲ್ಲ. ನಾನು ಗ್ರಾಜುಯೇಟ್ ಆದ ತಕ್ಷಣ ಬ್ಯಾಂಕಿಗೆ ಸೇರಿದವ. ನನಗೆ ಏನು ಅಂಬಿಷನ್ ಇತ್ತಂತ ಹೇಳಿದ್ರೆ, ಐ ಶುಡ್ ಬಿ ವೆರಿ ಹೈಲಿ ಕ್ವಾಲಿಫೈಡ್. ನನಗೇಂತ ಸ್ವಲ್ಪ ಮುಂದಾಲೋಚನೆ ಇತ್ತು. ಏನಂತ ಹೇಳಿದ್ರೆ, ಇನ್ನು ಮುಂದಿನ ಜನರೇಷನ್ ಅವರೆಲ್ಲ ಹೈಲಿ ಕ್ವಾಲಿಫೈಡ್ ಆದಾಗ ನಮ್ಮ ಏನು ಅನುಭವ ಇದ್ರೂ ಸಹ ಅವ್ರೇನು ತಿಳ್ಕೊಳ್ತಾರೆ ಅಂದ್ರೆ, ಇವರೆಲ್ಲ ಇದ್ದಾರೆ ಆದ್ರೆ ಇವರಿಗೆ ಕ್ವಾಲಿಫಿಕೇಶನ್ ಇಲ್ಲ, ಇವರಿಗೇನು ಗೊತ್ತಿಲ್ಲ ಅನ್ನೋ ಭಾವನೆ ಬರ್ಕೊಡುದು. ಯಾವಾಗಲೂ ನಾನು ಜೋಕ್ ಮಾಡೋದು, ಹೆಡ್ ನಲ್ಲಿ ಇಲ್ಲದೆ ಇದ್ರು ಚಿಂತಿಲ್ಲ, ಸಮಟೈಮ್ಸ್ ಲೆಟರ್ ಹೆಡ್ ನಲ್ಲಿ ಯಾರು ಇರಬೇಕು ಅಂತ. ಇದೊಂದು ಜೋಕ್ ಅದು. ಆದ್ರೆ ಅದು ಆಕ್ಚುಲಿ ಹೆಡ್ಡಿನಲ್ಲಿ ಇಲ್ಲದೆ ಲೆಟರ್ ಹೆಡ್ಗೆ ಹೋಗುದಿಲ್ಲ, ಆದ್ರೆ ಒಂದು ಜೋಕಿಗಾಗಿ ಹೇಳಿದ್ದೇನೆ. ಅದಕ್ಕೋಸ್ಕರ ನಾನು ಸೈಮಲ್ಟೇನಿಯಸ್ಲಿ ಲಾ ಮಾಡಿದೆ. ಈವ್ನಿಂಗ್ ಕಾಲೇಜ್ನಲ್ಲಿ ಹುಬ್ಬಳ್ಳಿಯಲ್ಲಿದ್ದಾಗ ಒಂದು ಅಪಾರ್ಚುನಿಟಿ ಸಿಕ್ತು, ಅಲ್ಲಿ ಲಾ ಮಾಡಿದೆ. ಅಂದ ನಂತರ ಸಾಗರಕ್ಕೆ ಟ್ರಾನ್ಸ್ಫರ್ ಆಯ್ತು ನನಗೆ. ಅಲ್ಲಿ ನಾನು ಪೋಸ್ಟ್ ಗ್ರಾಜುಯೇಷನ್ ಎಕ್ಸ್ಟರ್ನಲ್ ಮಾಡಿದೆ. ಈ CIB ಅಂತ ಹೇಳೋದು ಬ್ಯಾಂಕಿಂಗ್ ವಲಯದಲ್ಲಿ ಒಂದು ಹೈಯೆಸ್ಟ್ ಕ್ವಾಲಿಫಿಕೇಶನ್. ಅದು ಸಾಮಾನ್ಯದವರಿಗೆ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಒಂದು ಬ್ಯಾಂಕಿಂಗ್ ವಲಯದಲ್ಲಿ ಒಂದು 5% ಮಾಡಿದವರು ಇರ್ಬೋದು, ಅಷ್ಟು ಇರ್ಲಿಕ್ಕಿಲ್ಲ. ತುಂಬಾ ಕಷ್ಟದ ಪರೀಕ್ಷೆ ಅದು. ಅದನ್ನ ನನಗೇನು ತೊಂದರೆ ಆಗಲಿಲ್ಲ, ನನಗೆ ಅದನ್ನು ನಾನು ಮಾಡಿಕೊಂಡೆ. ನಂತರ ನಾವು ಹೈಯರ್ ಗ್ರೇಡಿಗೆ ಹೋದಾಗ ನಮಗೇನಾಗ್ತದೆ ಅಂತ ಹೇಳಿದ್ರೆ, ಹಿಂದಿ ನಾಲೆಜ್ ಇಲ್ಲದೆ ಇದ್ದರೆ ಅದು ತೊಂದರೆ ಆಗ್ತದೆ ಅನ್ನೋ ಭಾವನೆ ಇತ್ತು. ಅದಕ್ಕೋಸ್ಕರ ರಾಷ್ಟ್ರಭಾಷಾ ಪ್ರವೀಣ ಆ ಎಕ್ಸಾಮಿನೇಷನ್ ತಗೊಂಡೆ. ನನಗೆ ಈ ಎಲ್ಲಾ ಪರೀಕ್ಷೆಗಳು ತುಂಬಾ ಸುಲಭ ಆಯ್ತು. ಕಾರಣ ಏನಂತ ಹೇಳಿದರೆ, ಡೆಡಿಕೇಶನ್ ನಲ್ಲಿ ಇವೆಲ್ಲವೂ ಆಯ್ತು. ನನಗೆ ಯಾವುದೇ ಒಂದು ಕಷ್ಟ ಅಂತೇ ಆಗಿರಲಿಲ್ಲ. ಎಷ್ಟೋ ಜನ ಇದೆಲ್ಲ ಹೇಗೆ ಮಾಡಿದೆ ಅಂತ ಕೇಳ್ತಾರೆ. ನಾನು ಹೇಗೆ ಮಾಡಿದೆ ಅನ್ನೋದಕ್ಕಿಂತ ಮೇಲಾಗಿ ನನಗೆ ಅದೇನು ತೊಂದರೆ ಆಗಲಿಲ್ಲ, ಆಟೋಮೆಟಿಕ್ ಆದಾಗ ಕಾಣ್ತದೆ ನನಗೆ. ಅಂದ್ರೆ ಕಷ್ಟಪಟ್ಟು ಮಾಡಿದ್ದಲ್ಲ, ಇಷ್ಟಪಟ್ಟು ಮಾಡಿದ್ದೆ. ಕಷ್ಟಪಟ್ಟು ಮಾಡಿದ್ದಲ್ಲ, ಇಷ್ಟಪಟ್ಟು ಮಾಡಿದ್ದೇನೆ, ಬಟ್ ಡೆಡಿಕೇಶನ್ ಇಂದ ಮಾಡಿದ್ದೇನೆ. ಅದರಿಂದ ನನಗೆ ತುಂಬಾ ಅನುಭವ ಸಿಕ್ತು. ನಿಜವಾಗ್ಲು ಬಹಳಷ್ಟು ಜನರ ಅಭಿಪ್ರಾಯ ಏನು ಅಂದ್ರೆ, ಒಂದು ಹುದ್ದೆ, ಒಂದು ಕೆಲಸ ಅಂತ ಸಿಕ್ಕ ನಂತರ ಓದು ಇನ್ನೇನಕ್ಕೆ ಬೇಕು ಅಂತ ಹೇಳಿ ಅದಕ್ಕೆ ಮುಖ ತಿರುಗಿಸುವಂತದ್ನ ನೋಡ್ತೀವಿ. ಆದ್ರೆ ಕೆಲಸಕ್ಕೆ ಸೇರಿದ ನಂತರೂ ಕೂಡ ಇಂಥ ಪದವಿಗಳನ್ನ ಪಡ್ಕೊಂಡ್ರಿ. ಸರ್, ಮಾತುಕತೆ ಮುಂದುವರಿಸ್ತೀನಿ, ಒಂದು ವಿರಾಮ ತಗೊಳ್ತೀವಿ. ಪ್ರೇವಿ, हेलो पापा, कब से फोन कर रहा हूँ, फोन ही नहीं लग रहा है। अच्छा, घर पहुंची कि नहीं? रास्ते में हूँ, आज ऑफिस में लेट हो गया था। ऐसा क्या काम आ गया आज?
बेटा 12 बज रहे हैं। लास्ट मिनट ऑफिस में काम आ गया था, फोन नहीं कर पाई। अच्छा घर कैसे जा रही हो? मैंने टैक्सी ले ली। ऑफिस से कोई है तुम्हारे साथ? नहीं, मैं अकेले हूँ। अकेले? टैक्सी में इतनी रात में? अरे पापा, आप सुनो तो मेरी बात। पापा सुनो, टैक्सी का नंबर नोट करो। एक सेकंड होल्ड करो। नहीं मुझे बताओ टैक्सी का नंबर। चलो। हाँ, आप चिंता मत कीजिए, मैं आपके बेटे को ठीक से घर पहुंचा दूंगी। जितनी ज्यादा औरतें होंगी ये दुनिया उनके लिए उतनी ही बेहतर होगी। चलिए इस दुनिया में बेटियों की जगह पहचाने। कहाँ मर गई थी? कहाँ मर गई थी तुम? सब्जी काटी थी। ठीक है, कपड़े ठीक से नहीं धो सकती तुम? शर्ट पे दाग है, दाग क्यों नहीं गया? रो मत मारो, मैं दोबारा धो दूंगी। मेरे पास कुछ काम धंधा नहीं है, हैं? दिन भर बैठ के मैं तुम्हारी करती। हाँ अंकल, वो तुम्हारा पोस्ट कार्ड शायद कोई गलती से मेरे घर डाल गया था। अपने आसपास हो रही किसी भी तरह की घरेलू हिंसा को रोकिए और उसके खिलाफ आवाज उठाइए। ಆತ್ಮೀಯರೇ, ವಿರಾಮದ ನಂತರ ಮಾತುಕತೆ ಮುಂದುವರಿತಾ ಇದೆ ಶ್ರೀಯುತ UP ಪೂರ್ಣಕ್ಕೂರೊಂದಿಗೆ. ಸರ್, ಇಷ್ಟಪಟ್ಟು ಮಾಡೋದು ಅಂದಾಗ ನಿಮ್ಗೆ ಇಷ್ಟ ಆಗುವಂತ ಕೆಲಸ ಮಾಡಿ, ನೀವು ಯಾವತ್ತೂ ಕೂಡ ಸೋಲಲ್ಲ, ಇಲ್ಲ, ಯಶಸ್ಸು ನಿಮ್ಮ ಜೊತೆ ಇರುತ್ತೆ. ಖಂಡಿತ. ಅದನ್ನ ನೀವು ಸಾಧಿಸಿ ತೋರಿಸಿದ್ರಿ. 3 ಬಾರಿ ಶಾಖಾಧಿಕಾರಿಯಾಗಿ ಅತ್ಯುತ್ತಮ ಪ್ರಶಸ್ತಿಗೆ ಭಾಜನರಾದ್ರಿ. ಏನ್ ಮಾಡಿದ್ರಿ ಸರ್? ನಾನು ಆಕ್ಚುಲಿ ಅಂತ ಶ್ರಮ ಪಡಲಿಲ್ಲ, ಆದರೆ ಸಿನ್ಸಿಯರ್ ಆಗಿ ಕೆಲಸ ಮಾಡಿದೆ, ಭಾರಿ ಸಿನ್ಸಿಯರ್ ಆಗಿ ಕೆಲಸ ಮಾಡಿದೆ. ನಾನು ಈ ನಮ್ಮ ಸ್ಟಾಫ್ ಇರ್ತಾರೆ ಅವರಿಗೆ ಟೇಕನ್ ದೆಮ್ ಟು ಕಾನ್ಫಿಡೆನ್ಸ್, ಅವರನ್ನು ಭಾಳ ಚೆನ್ನಾಗಿ ರೀತಿಯಲ್ಲಿ ನೋಡಿಕೊಂಡೆ. ಇದರಿಂದ ಏನಾಯ್ತು ಅಂತ ಹೇಳಿದರೆ ಅವರು ನಮಗೆ ಒಳ್ಳೆ ಸರ್ವಿಸ್ ಕೊಡ್ಲಿಕ್ಕೆ ಶುರು ಮಾಡಿದರು. ಜನರಿಗೆ ಸರ್ವಿಸ್ ಕೊಟ್ಟಾಗ ಬ್ಯಾಂಕ್ನಲ್ಲಿ ಜನಗಳು ಬಂದು ಕೂತ್ಕೊಳ್ಳಿಕ್ಕೆ ಶುರು ಮಾಡಿದರು. ಈಗ ಉದಾಹರಣೆಗೆ ದಾವಣಗೆರೆಯಲ್ಲಿ ನಾನು ಮ್ಯಾನೇಜರ್ ಆಗಿದ್ದೆ. ಅಲ್ಲಿ ಮ್ಯಾನೇಜರ್ ಆಗಿ ನನಗೆ ಐಡಿಯಾ ಇರಲಿಲ್ಲ. ನಾನು ಅಲ್ಲಿ ಹೋಗಿ ಜಾಯ್ನ್ ಆಗುವಾಗ ಅಲ್ಲಿ ಒಬ್ಬ ಅಟೆಂಡರ್ ಕರೆದು ನನ್ನ ಕೇಳಿದ, ಏನಂದ್ರೆ ಅದು ದೊಡ್ಡ ಯೂನಿಯನ್ ಸೆಂಟರ್ ಆಗಿ ಬರ್ನಿಂಗ್ ಸೆಂಟರ್, ಅಲ್ಲೆಲ್ಲ ಏನಾಗಿದೆ ಬಹಳಷ್ಟು ಜನ ಡಿಸ್ಮಿಸ್ ಆಗಿ, ಬಹಳಷ್ಟು ಜನ ಚಾರ್ಜ್ ಶೀಟ್ ಆಗಿ ಭಾರಿ ಗಲಾಟೆ ಆದ ಬ್ರಾಂಚ್. ಇಟ್ ವಾಸ್ ಎ ಬರ್ನಿಂಗ್ ಸೆನ್ಸೇಷನ್. ಮ್ಯಾನೇಜ್ಮೆಂಟ್ ಏನು ತಿಳ್ಕೊಳ್ತು, ನನ್ನನ್ನು ಕಳಿಸಿದ್ರೆ ಚೆನ್ನಾಗಿ ಆಗ್ಬಹುದು ಅಂತ. ಒಬ್ಬ ಅಟೆಂಡರ್ ಬಂದು ನನ್ನ ಕೇಳಿದ, ಸರ್ ನೀವು ಇಲ್ಲಿ ಎಷ್ಟು ಸಮಯ ಇರ್ತೀರಿ ಅಂತ. ನನಗೆ ಭಯ ಆಗ್ಲಿಕ್ಕೆ ಶುರು ಆಯ್ತು. ಕಾರಣ ಏನಂದ್ರೆ ಒಳಗೆ ಬರುವಾಗಲೇ ಇಂಥ ಪರಿಸ್ಥಿತಿ ಆಯ್ತು ಅನ್ನೋದು. ಆದರೆ ಆಶ್ಚರ್ಯ ಏನಂದ್ರೆ ಅದೇ ಅಟೆಂಡರ್ ನನಗೆ ಇಡೀ ಬ್ರಾಂಚ್ ಅನ್ನ ಕಂಟ್ರೋಲ್ ಮಾಡಿ ಆ ಬ್ರಾಂಚ್ ಅನ್ನ ಬೆಸ್ಟ್ ಬ್ರಾಂಚ್ ಅವಾರ್ಡ್ ತರಲಿಕ್ಕೆ ಹೆಲ್ಪ್ ಮಾಡಿದ. ಎಲ್ಲಾ ಪ್ಯಾರಾಮೀಟರ್ನಲ್ಲಿ. ಅಂದ್ರೆ ಅರ್ಥ ಏನಂತ ಹೇಳಿದ್ರೆ ಅಕೌಂಟ್ಸ್ ಟ್ಯಾಲಿ ಆಗಿರಬೇಕು, ಯಾವುದೇ ತರದ ಕಂಪ್ಲೇಂಟ್ ಇರಬಾರದು, ಡೆಪಾಸಿಟ್ ಟಾರ್ಗೆಟ್ ಆಗಿರ್ಬೇಕು, ಅದು ಯಾವಾಗ ಇಯರ್ಲಿ ಅಲ್ಲ ಕ್ವಾರ್ಟರ್ಲಿ ಆಗಿರಬೇಕು, ಮತ್ತೆ ರಿಕವರಿ ಆಗಿರಬೇಕು. ಎಲ್ಲ ಯಾವ ಪ್ಯಾರಾಮೀಟರ್ ನೋಡಿದ್ರು ಅದು ಬೆಸ್ಟ್ ಅಂತ ಎನಿಸ್ಬೇಕು. ಅದು ಆ ಬೆಸ್ಟ್ ಬ್ರಾಂಚ್ ಅವಾರ್ಡ್ ಕೊಡುವಾಗ ಅದು ಇಡೀ ಸ್ಟೇಟ್ನಲ್ಲಿ ಒಂದು 4-5 ಜನ ಮಾತ್ರ ಕೊಡ್ತಾರೆ. ಅದು ಬಹಳ ಪ್ಯಾರಾಮೀಟರ್ನಲ್ಲಿ ನೋಡ್ತಾರೆ. ಇನ್ಸ್ಪೆಕ್ಷನ್ನಲ್ಲಿ ಮಾಡಿ ಇನ್ಸ್ಪೆಕ್ಷನ್ ಅವರು ಇದೊಂದು ಎಕ್ಸ್ಟ್ರಾರ್ಡಿನರಿ ಬ್ರಾಂಚ್ ಅಂತ ಬರಿಬೇಕು. ಅದನ್ನು ನಾರ್ಮಲ್ ಕೋರ್ಸ್ನಲ್ಲಿ ಅಂತ ಒಂದು ಸರ್ಟಿಫಿಕೇಟ್ ಅವ್ರು ಕೊಡುವುದಿಲ್ಲ. ಅಷ್ಟು ರಿಸಲ್ಟ್ಸ್ ತೋರಿಸಿರ್ಬೇಕು. ಅಲ್ಲಿ ಏನಾಗಿತ್ತು ಅಂತ ಹೇಳಿದರೆ ತುಂಬ ಬರ್ನಿಂಗ್ ಸೆನ್ಸೇಷನ್ ಇತ್ತು, ಬಹಳಷ್ಟು ತೊಂದರೆಗಳಿದ್ದು. ಅದನ್ನೆಲ್ಲ ನಾನು ಲೀಲಾಜಾಲವಾಗಿ ಮಾಡಿದೆ. ನನಗೆ ಎಷ್ಟು ಸುಲಭ ಆಯ್ತು ಅಂತ ಹೇಳಿದರೆ ಒಂದೇ ಒಂದು ಕಾರಣ ಅಂದರೆ ಸ್ಟಾಫ್ ಕಾನ್ಫಿಡೆನ್ಸಿ ತಗೊಂಡೆ. ಅವ್ರಿಗೆ ಹೇಳಿದೆ, ನಿಮ್ಗೆ ಏನ್ ಬೇಕಾದರೂ ಮಾಡುವ, ಒಳ್ಳೆ ಕೆಲಸ ಮಾಡಿ ಅಂತ ಅವರನ್ನು ಮೋಟಿವೇಟ್ ಮಾಡಿದೆ. ಅದು ಎಷ್ಟೊಂದು ಇಂಟ್ರೆಸ್ಟಿಂಗ್ ಆಯ್ತಂದ್ರೆ ಎಷ್ಟೋ ಜನರಿಗೆ ಪ್ರಮೋಷನ್ ಆಗ್ಲಿಕ್ಕಿತ್ತು. ಪಾಪ ಅವರಿಗೆಲ್ಲ ಕ್ವಾಲಿಫಿಕೇಶನ್ ಇತ್ತು, ಯೋಗ್ಯತೆ ಇತ್ತು, ಆದ್ರೆ ಅವ್ರಿಗೆ ಯಾರು ರೆಕಮೆಂಡ್ ಮಾಡೋರು ಇರಲಿಲ್ಲ. ನಾನು ಅವರ ಯೋಗ್ಯತೆಗೆ ತಕ್ಕನಾಗಿ ಅವರಿಗೆಲ್ಲ ವ್ಯವಸ್ಥೆ ಮಾಡಿದೆ. ಅವರು ಜೀವನದಲ್ಲಿ ಮೇಲೆ ಬಂದರು, ನಾನು ಜೀವನದಲ್ಲಿ ಮೇಲೆ ಬಂದೆ. ಅದು ಅಲ್ಲದೆ ಸಹ ಎಂಟೈರ್ ಕಸ್ಟಮರ್ಸ್ ನನಗೆ ಅದರಲ್ಲಿ ಅದು ಬಹಳ ಮುಖ್ಯವಾದದ್ದು. ಎಂಟೈರ್ ಕಸ್ಟಮರ್ಸ್ ಕೆಲವರು ಬಂದು ಆಶ್ಚರ್ಯ ಏನಂತ ಹೇಳಿದರೆ, ಒಬ್ರು MM ಕೃಷ್ಣ ಅಂತ, ಈಗ ಇಲ್ಲ ಅವರು, ಅವರೊಂದು ಎಕ್ಸೈಸ್ ಕಾಂಟ್ರಾಕ್ಟರ್. ಅವರು ಕ್ಯಾಬಿನ್ ಒಳಗೆ ಬರ್ತಾ ಇರಲಿಲ್ಲ ಅಂತೆ, ಯಾಕಂದ್ರೆ ಅವರಿಗೆ ಮಾತಾಡೋರಿಲ್ಲ ಅಂತ. ಕೊನೆಗೆ ಏನಾಯ್ತು ಅಂತ ಹೇಳಿದರೆ ಅವ್ರು ಹೇಳ್ತಾ ಇದ್ರು, ನಿಮ್ಮ ಹತ್ರ ಬಂದು ಒಂದು ಕಪ್ ಟೀ ಕುಡಿದು ಹೋಗ್ಬೇಕಾಗುತ್ತೆ ನನಗೆ ಡೈಲಿ ಅಂತ. ಅಷ್ಟು ಖುಷಿ. ಒಂದು 10 ಮಿನಿಟ್ ಆದ್ರೂ ಬಂದು ಮಾತಾಡಬೇಕಿತ್ತು. ನನ್ನ ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿದ್ರೆ, ಹೆಡ್ ಆಫೀಸಿಂದ ಒಂದು ಲೆಟರ್ ಬಂತು ಅಂತಾದ್ರೆ 2 ಗಂಟೆಗೆ ಅದು ರಿಪ್ಲೈ ಹೋಗ್ತಾ ಇತ್ತು. 10:30ಗೆ ಬಂದ್ರೆ 2:30ಗೆ ಅದಕ್ಕೆ ರಿಪ್ಲೈ ಹೋಗ್ತಿತ್ತು. ಅದಕ್ಕೆ ಏನ್ ಮಾಡಬೇಕು ಅಂತ ಮಾಡಿ ರಿಪ್ಲೈ ಕೊಡ್ತಾ ಇತ್ತು. ಕಂಪ್ಯೂಟರ್ ಅಲ್ಲ ಏನು ಅಲ್ಲ. ತಕ್ಷಣ ಇದನ್ನ ಯಾರಿಂದ ನಮ್ಮ
ಸ್ಟೆನೋಗ್ರಾಫರ್ ಕರೆದು ಡಿಕ್ಟೇಟ್ ಮಾಡಿ ಟೈಪ್ ಮಾಡಿ ಅದು ಪೋಸ್ಟ್ ಮಾಡಿ ಒಬ್ಬ ಅಟೆಂಡರ್ ಕಳಿಸ್ತಿದೆ. ನನಗೆ ಧೈರ್ಯ ಇಲ್ಲ, ಅದನ್ನು ಇಟ್ಕೊಂಡ್ಬಿಡ್ತಾರೆ ಇವರು, ನಾಳೆ ಪೋಸ್ಟ್ ಮಾಡ್ತಾನೆ, ಅದು ಪೋಸ್ಟಿಗೆ ಆಗ್ತದೆ. ಹೆಡ್ ಆಫ್ಸ್ನವರಿಗೆ ಆಶ್ಚರ್ಯ, ಇವತ್ತು ಕಳಿಸಿದ್ದು 2 ದಿನದಲ್ಲಿ ಇಲ್ಲಿ ಉತ್ತರ ಬರ್ತದಲ್ಲ, ಏನು ವಾಟ್ ಇಸ್ ಯುವರ್ ಮೆಕ್ಯಾನಿಸಮ್? ನನ್ನ ಮ್ಯಾನೇಜರ್ಸ್ ಕಾನ್ಫರೆನ್ಸ್ನಲ್ಲಿ ನಿಲ್ಲಿಸಿ ಕೇಳಿದರು, ನಿನ್ನ ಸೀಕ್ರೆಟ್ ಏನಂತ ಹೇಳಿ. ಅದು ಕೆಲವರಿಗೆ ಅಷ್ಟು ಖುಷಿ ಆಗಲಿಲ್ಲ. ಕಾರಣ ಏನಂತ ಹೇಳಿದರೆ, ಒಬ್ಬ ಮನುಷ್ಯ, ನಾನು ಹೇಳಿದೆ ನಂದು ಏನು ಸೀಕ್ರೆಸಿ ಏನಿಲ್ಲಪ್ಪ, ಐ ಆಮ್ ಹಂಬಲ್, ನೋಬಲ್ ಆ್ಯಂಡ್ ಸಿಂಪಲ್, ಇಷ್ಟೇ ಹೇಳಿದೆ. ಅಷ್ಟು ಹೇಳುವಾಗ, ಆದರೆ ರಿಸಲ್ಟ್ಸ್ ನೋಡುವಾಗ ತುಂಬ ಖುಷಿ ಆಯಿತು ಮ್ಯಾನೇಜ್ಮೆಂಟಿಗೆ. ಆ ದೃಷ್ಟಿಯಿಂದ ಕಂಟಿನ್ಯೂಸ್ಲಿ ಅವಾರ್ಡ್ ಕೊಡ್ಲಿಕ್ಕೆ ಶುರು ಮಾಡಿದ್ವಿ. ನಾನು ಸಾಗರದಲ್ಲಿ ಅವಾರ್ಡ್ ತಗೊಂಡೆ, ಆನಂತರ ಇದು ಯಾವುದಂದ್ರೆ ಹಾಸನಕ್ಕೆ ಬಂದೆ, ಹಾಸನದಲ್ಲಿ ಅವಾರ್ಡ್ ಕೊಟ್ಟರು. ಆನಂತರ ದಾವಣಗೆರೆ ಬಂದೆ, ದಾವಣಗೆರೆಯಲ್ಲಿ 2 ವರ್ಷ ಅವಾರ್ಡ್ ಕೊಟ್ಟರು. ಆಗಿನ ಇವ್ರು ನಮ್ಮ ಡಾಕ್ಟರ್ ತಿಂಗಳಯ್ಯ ಅಂತಿದ್ದರು, ಅವರು ಒಂದು ಲೆಟರ್ ಬರೆದ್ರು, ಮಿಸ್ಟರ್ ಪುರಾಣಿಕ್, ದಿಸ್ ಈಸ್ ಎ ನೀಟ್ ಹ್ಯಾಟ್ರಿಕ್ ಅಂತ. ಖಂಡಿತ. ಅಂದ್ರೆ ಒಬ್ಬ ಟೀಮ್ ಲೀಡರ್ ಆಗಿ ತಾನು ಮಾತ್ರ ಬೆಳೆದ್ರೆ ಸಾಲದು, ತನ್ನ ಜೊತೆಲಿರೋರು ಬೆಳಿಬೇಕು ಅನ್ನೋ ಆ ಕಣ್ಣೋಟ ಇದೆಯಲ್ಲ, ಅದು ಬಹಳ ವಿಶೇಷವಾದ ಅನ್ಕೊಳ್ತೀನಿ. ಸಾಯಂಕಾಲ ನಾನು ಏನು ಮಾಡ್ತಾ ಇದ್ದೆ ಅಂದರೆ, ಆಫ್ಟರ್ 4-5 ಇದಾದ ನಂತರ ಅವರಿಗೆಲ್ಲ ನಾನು ಕ್ಲಾಸ್ ತಗೊಳ್ತಾ ಇದ್ದೆ. ಕ್ಲಾಸ್ ಅಂದರೆ ಈ CIB ಪರೀಕ್ಷೆ ಪಾಸ್ ಮಾಡಿದರೆ 3 ಇನ್ಕ್ರಿಮೆಂಟ್ ಸಿಗ್ತಾ ಇತ್ತು. 3 ಇನ್ಕ್ರಿಮೆಂಟ್ ಅಂದರೆ ಆ ಕಾಲದಲ್ಲಿ ದೊಡ್ಡದಿತ್ತು. ಮತ್ತೆ ಪ್ರಮೋಷನ್ಸ್ ಇಮಿಡಿಯೇಟ್ ಸಿಗ್ತಾ ಇತ್ತು. ನಾನು ಒಂದು ಆಂಧ್ರ ಪ್ರದೇಶದಲ್ಲಿ ಒಂದು ಕಡೆಯಿಂದ ಒಂದು ಹಳ್ಳಿಗೆ ಹೋಗಿದ್ದೆ. ಆ ಹಳ್ಳಿಯಲ್ಲಿ ಒಬ್ಬ ನಾನು ಕೇಳಿದ, ಟ್ರಾನ್ಸ್ಫರ್ ಕೊಡಿಸಿ ಸರ್ ನಮಗೆ ಅಂತ. ನಾನು ಹೇಳಿದೆ, ನಿನಗೆ ಟ್ರಾನ್ಸ್ಫರ್ ಕೊಡಿಸ್ಲಿಕ್ಕೆ ಆಗುವುದಿಲ್ಲ, ಆದರೆ ಒಂದು ದಾರಿ ಉಂಟು ನಿನಗೆ. ಏನಂತ ಹೇಳಿದರೆ, ನೀನು CIB ಪಾಸ್ ಆದರೆ ನಿನ್ನ ಡೈರೆಕ್ಟ್ ಆಫೀಸರ್ ಮಾಡ್ತೇವೆ, ಆಫೀಸರ್ ಮಾಡಿದ ತಕ್ಷಣ ನಿನ್ನ ದೊಡ್ಡ ಊರಿಗೆ ಹಾಕ್ತೇವೆ. ಅದು ಅವನಿಗೆ ಕಷ್ಟ ಆಗ್ತದೆ ಅಂತ ಹೇಳಿದೆ. ನಾನು ಅವನಿಗೆ ಕೂರಿಸ್ಬಿಟ್ಟು ಆ ಕಾಲದಲ್ಲಿ ಇದನ್ನು ಯಾವುದಂತ ಹೇಳಿದರೆ ಟೇಪ್ ರೆಕಾರ್ಡ್ ಮಾಡಿಸಿ ಕ್ವಶನ್ಸ್ ಆನ್ಸರ್ಸನ್ನು ಎಲ್ಲ ಮಾಡಿಸಿ ಅವನಿಗೆ ಕಳಿಸಿ, ನೀವು ನಂಬಲಿಕ್ಕಿಲ್ಲ, ಅವ ಅಲ್ಲಿ ಓದಿಬಿಟ್ಟು 1 ವರ್ಷದೊಳಗೆ ಆಫೀಸರ್ ಆದ. ಅವ ಹೇಳ್ತಾ ಇದ್ದ, ಗಾಂಧೀಜಿ ಇದರೊಳಗೆ ಯಾವುದಂದ್ರೆ ಜೈಲಿನಲ್ಲಿ ಪುಸ್ತಕ ಬರೆದ್ರು, ಅದೇ ರೀತಿಯಲ್ಲಿ ನನಗೆ ನೀವು ಇಲ್ಲಿ ಇದು ಹೇಳಿ ನಾನು ಜೈಲಿನಲ್ಲಿ ಓದಿಸಿದ್ರಿ ಅಂತ ಜೋಕ್ ಮಾಡ್ತಾ ಇದ್ದ. ಇದೆಲ್ಲ ನನಗೆ ತುಂಬಾ ಸಂತೋಷ ಕೊಟ್ಟಿದೆ ಜೀವನದಲ್ಲಿ. ಅಂದ್ರೆ ನಿಮ್ಮ ಆ 3.5 ದಶಕಗಳ ಕಾಲದ ಒಂದು ಸೇವೆ ಏನಿತ್ತು, ಆ ಸೇವೆ ಇಂಥ ಅನೇಕ ಆಯಾಮಗಳನ್ನು ನಿಮಗೆ ಕೊಟ್ಟಿದೆ, ನೆಮ್ಮದಿಯನ್ನು ಕೊಟ್ಟಿದೆ, ಬಹಳ ಜನ ನೆಮ್ಮದಿಯನ್ನು ನಾನು ಕೊಟ್ಟಿದ್ದೇನೆ. ಅದು ಬಹಳ ಮುಖ್ಯ. ಅದು ನನಗೆ ಆ ಸಂತೋಷ ಇದೆ. ನಿಜ. ಅಂದ್ರೆ ಅಲ್ಲಿ ಬರವಣಿಗೆ ಅನ್ನೋ ಪದವನ್ನು ಬಳಸಿದ್ರಿ, ಟೇಪ್ ರಿಕಾರ್ಡರ್ ಹಾಕಿ ಅವ್ರಿಗೆ ನೀವು ಅವ್ರಿಗೆ ಅನುಕೂಲ ಮಾಡಿಕೊಟ್ರಿ. ನಂತರ ನಿಮ್ಮ ನಿವೃತ್ತಿ, ಯಾಕಂದ್ರೆ ನನಗೆ ಏನಾಗ್ತದೆ ಅಂದ್ರೆ, ಅದು ಬಹಳ ಹಳ್ಳಿ ಇತ್ತು, ನನಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲಾದ್ರೂ 3 ತಿಂಗಳಿಗೆ 2 ತಿಂಗಳಿಗೆ ಹೋಗ್ತಾ ಇದ್ದೆ. ಅವರಿಗೆ ಅನುಭವ ಬೇಕಲ್ಲ ಅಂತ ಹೇಳಿದ್ರೆ, ಅವ್ರಿಗೆ ಪುಸ್ತಕ ಓದಿದ್ರೆ ಅರ್ಥ ಆಗ್ತಾ ಇಲ್ಲ. ಕ್ವಶನ್ ಆನ್ಸರ್ಸ್ ಅನ್ನೆಲ್ಲ ರೆಡಿ ಮಾಡಿ ಅದನ್ನ ಟೇಪ್ ರೆಕಾರ್ಡ್ ಮಾಡಿ ಅವ್ರಿಗೆ ಕಳಿಸಿದಾಗ ಅದನ್ನೆಲ್ಲ ಕೇಳ್ಕೊಂಡು ಅಷ್ಟನ್ನು ಇದು ಮಾಡಿ ಪಾಸ್ ಆಗಿ ಕಡೆಗೆ ಟ್ರಾನ್ಸ್ಫರ್ ಆಗಿ ಹೋಗಿ ಎಲ್ಲಿಂದೋ ನನಗೆ ಅವ್ರ ಪಾಪ ಈ ಮಿನಿಟ್ಗೆ ಹೀಸ್ ಇನ್ ಕಾಂಟ್ಯಾಕ್ಟ್ ವಿತ್. ಈಗ ಅವರು ದೊಡ್ಡ ಮನುಷ್ಯರಾಗಿದ್ದಾರೆ. ಈಗ ಅವರು DGM ಡೆಪ್ಟಿ ಜನರಲ್ ಮ್ಯಾನೇಜರ್ ಆಗಿದ್ದಾರೆ ಸಿಂಡಿಕೇಟ್ ಬ್ಯಾಂಕ್. ತುಂಬಾ ಖುಷಿ ಪಡ್ತಾರೆ ಈಗಲೂ. ಆ ಥರ ಖುಷಿ ಪಡೋದಕ್ಕೆ ಆಮೇಲೆ ಅನೇಕ ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ, ವಿಶೇಷವಾಗಿ ಬ್ಯಾಂಕಿಂಗ್ ವ್ಯವಸ್ಥೆಗೆ ಬಗ್ಗೆ ಯಾರು ಆ ಕಡೆ ಬೆನ್ನು ತಿರುಗಿಸಿದ್ರು ಅಂಥವರು ಕೂಡ ಮುಖ ಮಾಡೋದಕ್ಕೆ ನಿಮ್ಮ ಬರವಣಿಗೆ ಹವ್ಯಾಸ ಒಂದು ಕಾರಣ ಆಗಿದೆ ಅಂತ ಭಾವಿಸ್ತೀನಿ ನಾನು. ಹೌದು. ಹೀಗೆ ಇದಕ್ಕೆ ಬರವಣಿಗೆಗೆ ಅಂಟಿಕೊಳ್ಳೋದಕ್ಕೆ ಏನಾದ್ರು ವಿಶೇಷವಾದ ಕಾರಣ ಇದೆಯಾ ಸರ್? ಬರವಣಿಗೆಗೆ ಅಂಟಿಕೊಳ್ಳಿಕ್ಕೆ ಒಂದು ವಿಶೇಷ ಕಾರಣ ಅಂದರೆ, ನನ್ನ ಮೇನ್ ಏನಂತ ಹೇಳಿದರೆ, ಸರ್ವಿಸ್ನಲ್ಲಿದ್ದಾಗ ನಾನು ಬರಿತಾ ಇರಲಿಲ್ಲ. ಕಾರಣ ಏನಂತ ಹೇಳಿದರೆ, ನನಗೆ ಟೈಮ್ ಸಿಗ್ತಾ ಇರಲಿಲ್ಲ. ನನ್ನ ಸರ್ವಿಸ್ನಲ್ಲಿ ನನಗೆ ತುಂಬ ಕೆಲಸ ಆಗ್ತಿತ್ತು, ತುಂಬ ರೆಸ್ಪಾನ್ಸಿಬಿಲಿಟಿ ಇತ್ತು. ಮ್ಯಾನೇಜರ್ ಆಗಿದ್ದಾಗ ನಾನು ಡಿವಿಷನಲ್ ಮ್ಯಾನೇಜರ್ ಇದ್ದಾಗ ನನಗೆ ಕ್ಲಸ್ಟರ್ ಆಫ್ ಬ್ರಾಂಚಸ್ ಇರ್ತದೆ, ನಂಬರ್ ಆಫ್ ಬ್ರಾಂಚಸ್ ಇರ್ತಿತ್ತು, ನಂಬರ್ ಆಫ್ ಡಿಸ್ಟ್ರಿಕ್ಟ್ಸ್ ಕಂಟ್ರೋಲ್ ಮಾಡಲಿಕ್ಕಿತ್ತು. ಆವಾಗ ನನಗೆ ಇದನ್ನೆಲ್ಲ ಬರವಣಿಗೆಗೆಲ್ಲ ಪುರ್ಸೊತ್ತು ಸಿಗ್ತಾ ಇರಲಿಲ್ಲ. ರಿಟೈರ್ ಆದ ನಂತರ ನಾನು ಏನು ಅಭಿಪ್ರಾಯಪಟ್ಟೆ ಅಂದರೆ, ನನಗೆ ಪ್ಲಾಟ್ಫಾರ್ಮ್ ಇಲ್ಲ. ಬ್ಯಾಂಕ್ನಲ್ಲಿದ್ದಾಗ ನಾನು ಯಾರಿಗಾದ್ರು ಸಾಲ ಕೊಡಬಹುದು, ಡೆಪಾಸಿಟ್ ಮಾಡಂತ ಹೇಳ್ಬಹುದು, ಹೆಲ್ಪ್ ಮಾಡಬಹುದು, ನಾವು ಸ್ಟಾಫನ್ನು ಮೇಲೆ ತರಬಹುದು. ಹೊರಗೆ ಬಂದಾಗ ನಾನು ಒಂದು ರೀತಿ ಅಮಾಯಕನ ನಮೂನೆ ಆಗ್ತೇನೆ. ಆದರೆ ಅಮಾಯಕನ ಆಗಬಾರ್ದು, ನಾನು ಹಿಂದಿನ ಸ್ಥಿತಿಯಲ್ಲೇ ನಾನು ಇರಬೇಕು ಅಂತೇಳಿ ಇದಕ್ಕೆ ನಾನು ಬರವಣಿಗೆ ಸ್ಟಾರ್ಟ್ ಮಾಡಿದೆ. ನಾನು ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ಜನಸಾಮಾನ್ಯರನ್ನು ಟಚ್ ಮಾಡಲಿಕ್ಕಾಯ್ತು. ನೀವು ನಂಬಲಿಕ್ಕಿಲ್ಲ, 5 ಲಕ್ಷ ಜನ ನನ್ನ ಸಂಪರ್ಕದಲ್ಲಿದ್ದಾರೆ. 5 ಲಕ್ಷ ಜನ ನನ್ನ ಸಂಪರ್ಕದಲ್ಲಿದ್ದಾರೆ. ಪ್ರಜಾವಾಣಿ 25 ಲಕ್ಷ ಜನ ಓದ್ತಾರೆ. ಈಗ ಒಬ್ಬನಿಗೆ ನಾನು ಬರೆದಂಥ ಪ್ರಶ್ನೆಗೆ ಸಾವಿರಾರು ಜನರಿಗೆ ಉತ್ತರ ಆಗಿರ್ತದೆ. ಭಾಳಷ್ಟು ಜನ ನನಗೆ ಕೇಳುವಂಥ ಪ್ರಶ್ನೆಗಳು ಅಥವಾ ನನಗೆ ಟೆಲಿಫೋನಲ್ಲಿ ಮಾತಾಡುವಂಥದ್ದು, ಅವರಿಗಾದ ಅನುಭವವನ್ನು ಕೇಳುವಾಗ ಒಬ್ಬರು ಲೇಡಿ ನನಗೆ ಬರೀತಾರೆ, ಏನಂತ ಹೇಳಿದರೆ, ಎಲ್ಲ ವಾರವೂ ಬುಧವಾರ ಆಗಿದ್ದರೆ ಅಂತ. ಅಂದರೆ ಆ ಬುಧವಾರ ದಿನ ನಂದು ಬರ್ತದಲ್ಲ ಅಂತ. ನಂತರ ನಾರ್ತ್ ಕರ್ನಾಟಕದಲ್ಲಿ ಒಬ್ಬ ಈ ಪ್ರಜಾವಾಣಿ ಏಜೆಂಟ್ ಅವನೊಂದು ಕ್ವಶನ್ ಕೇಳಿ ಅದರೊಟ್ಟಿಗೆ ಒಂದು ವಿಷಯ ಬರ್ತಿದ್ದ. ಸರ್, ನನಗೆ ಇಲ್ಲಿ ಪೇಪರ್ ಪ್ರಜಾವಾಣಿ ಹೋಗ್ತಾ ಇರಲಿಲ್ಲ ಭಾಳಷ್ಟು.
ಈಗ ನಿಮ್ಮಿಂದಾಗಿ ಎಲ್ಲರೂ ಪ್ರಜಾವಾಣಿ ತಗೊಳ್ಳಿ ಶುರು ಮಾಡಿದ್ದಾರೆ ಇಲ್ಲಿ ಅಂತ ಅಷ್ಟು ಖುಷಿ ಕೊಟ್ಟಿದೆ ನನಗೆ. ಈ ಸಂತೃಪ್ತ ಭಾವವನ್ನ ನಾನು ಮತ್ತೆ ನಿಮ್ಮ ಕಡೆಯಿಂದ ಮಾತಾಡಿಸ್ತೀನಿ ಸರ್, ಭಾವದ ಮಾತುಗಳನ್ನ. ಪ್ರಿಯ ವೀಕ್ಷಕರೇ, ಈಗೊಂದು ಅಲ್ಪ ವಿರಾಮ. हिम्मत कैसे हुई तुम्हारी? आप क्या हो? क्या किया? इस साथ से इस तरह से बात करती हो? What do you think of yourself? मेरी क्या गलती है? Shut up! Shut up! गलती अब मैं करता हूँ. झूठ बोलने की आदत पड़ गई है तुमको. Just because I don't say anything. तुमको बस एक ही भाषा समझ में आएगी. एक ही. एक और बार अगर ऐसा हुआ ना तो मैं एक फोन कर सकता हूं? हेलो जी, हाँ मैंने ही फोन किया था. अपने आसपास हो रही किसी भी तरह की घरेलू हिंसा को रोकिए और उसके खिलाफ आवाज उठाइए. शराबी पति के जुल्मों से तंग थी बोध गया की बेटी बेबी. 4 बच्चों की परवरिश बड़ी चिंता थी. न हाथ में कोई हुनर था न डिग्री, लेकिन बेहतर भविष्य का सपना देखकर घर से निकली. ई रिक्शा की ट्रेनिंग ली और बिहार की पहली ड्राइवर बनी. जिले की डीएम और राज्य के सीएम ने हौसला बढ़ाया तो दूसरी बेटियां भी इस रास्ते पर बढ़ती चली गईं. ये देश का स्वाभिमान है और हमें इन पर अभिमान है. बेटी बचाओ, बेटी पढ़ाओ. ಪ್ರಿಯ ವೀಕ್ಷಕರೇ, ಮತ್ತೊಮ್ಮೆ ತಮಗೆ ಮುಂದುವರೆದ ಮಾತುಕತೆಗೆ ಸ್ವಾಗತವನ್ನು ಕೋರ್ತಾ, ಹೇಳ್ತಾ ಇದ್ರಿ ಸರ್, ಬಹಳಷ್ಟು ಜನ ಮೆಚ್ಚಿಕೊಂಡು ಅವರ ಸಮಸ್ಯೆಗಳಿಗೆ ಪರಿಹಾರದ ಮಾರ್ಗ ಸಿಕ್ತು ಅನ್ನುವಂಥ ಸಂತೃಪ್ತ ಭಾವದಿಂದ ಕರೆ ಮಾಡ್ತಾ ಇದ್ರು ಅಂತ. ಹೇಗಿತ್ತು ಸರ್ ಈ 5 ವರ್ಷಗಳಲ್ಲಿ ಸಿಕ್ಕಂತ ಸಂತೃಪ್ತಿ ಮತ್ತೆ ಒಂದು ಸಮಭಾವ? ಏನಂತ ಹೇಳಿದ್ರೆ, ನಮಗೆ ಸಾಮಾನ್ಯವಾಗಿ ಲೋವರ್ ಲೆವೆಲ್ನಲ್ಲಿ ಮಾತ್ರ ಅಲ್ಲ, ಈಗ ಉದಾಹರಣೆಗೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಧರ್ಮಸ್ಥಳ ಅವರು ನನ್ನ ಅಂಕಣವನ್ನು ನೋಡಿ ತುಂಬ ಸಂತೋಷ ಪಟ್ಟುಕೊಂಡು ನನಗೆ ಲೆಟರ್ ಬರೆದರು. ಆ ನಂತರ ಇದು ಗ್ರಾಮೀಣಾಭಿವೃದ್ಧಿ ಮಂತ್ರಿ HK ಪಾಟೀಲ್ ಅವರು ಸಹ ಅದನ್ನು ನೋಡಿ, ನೀವು ಜನಸಾಮಾನ್ಯರಿಗೆ ಮಾಡ್ತಾ ಇದ್ದಂಥ ಈ ಒಂದು ಕಾರ್ಯ ತುಂಬ ಶ್ಲಾಘನೀಯ, ನೀವು ಅದನ್ನು ಮುಂದುವರಿಸಬೇಕು ಅಂತ ಅವರು ಲೆಟರ್ ಬರೆದ್ರು. ಇದರಿಂದ ನನಗೆ ಏನಾಯ್ತು ಅಂತ ಹೇಳಿದರೆ, ನನ್ನ ಇಮ್ಮಡಿ ಆಯ್ತು. ಯಾಕಂದ್ರೆ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು, ಇನ್ನೂ ಹೆಚ್ಚು ಕೆಲಸ ಮಾಡಬೇಕಂತ. ಮುಖ್ಯವಾಗಿ ನನ್ನ ಅಂಕಣ ಇಷ್ಟು ಪಾಪ್ಯುಲರ್ ಆಗಲಿಕ್ಕೆ ಮೇನ್ ಕಾರಣ ಏನಂತ ಹೇಳಿದರೆ, ನಾನು ಲಾ ಗ್ರಾಜ್ಯುಯೇಟ್ ಇರೋದ್ರಿಂದ ಲೀಗಲ್ ಪಾಯಿಂಟ್ಸ್ ಅನ್ನು ಅಟೆಂಡ್ ಮಾಡ್ತೇನೆ, ಟ್ಯಾಕ್ಸ್ ಪಾಯಿಂಟ್ ಅನ್ನು ಮಾಡ್ತೇನೆ, ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತೇನೆ. ಪ್ರಾಯಶಃ ನಾನೊಬ್ಬನಂತ ಹೇಳ್ಕೊಳ್ಳೋದಿಲ್ಲ, ಪ್ರಾಯಶಃ ಕರ್ನಾಟಕದಲ್ಲಿ ಈ ಮೂರನ್ನು ಟಚ್ ಮಾಡಿ ಒಂದು ಜನಸಾಮಾನ್ಯರಿಗೆ ಅತಿ ಸರಳ ಭಾಷೆಯಲ್ಲಿ ಕನ್ನಡದಲ್ಲಿ ಕೊಡುವವರು ಯಾರಿಲ್ಲ ಅಂತ 4-6 ಲೆಟರ್ಗಳು ಬಂದಿದ್ದಾವೆ. ನನಗದ್ರದ್ದು ಅಭಿಪ್ರಾಯ ಇಲ್ಲ, ಇರಬಹುದು, ಯಾಕಂದ್ರೆ ಗುಡ್ಡಕ್ಕಿಂತ ಗುಡ್ಡ ದೊಡ್ಡದಿರುತ್ತೆ, ಒಂದು ಗಾದೆ ಇರುತ್ತೆ, ನಾವೇ ಬುದ್ಧಿವಂತರು ಅನ್ನೋ ಪ್ರಶ್ನೆ ಇಲ್ಲ. ಆದರೆ ನನ್ನ ಐಡಿಯಾ ಏನಂತ ಹೇಳಿದರೆ, ನನ್ನ ಕೈಲಾದದ್ದನ್ನು ನಾನು ಮಾಡಿದಾಗ, ಜನರಿಗೆ ಅದು ತಲುಪಿದಾಗ, ಜನರಿಂದ ಒಂದು ರೀತಿ ಅವರೊಂದು ಆಶೀರ್ವಾದ ನಮ್ಗೆ ಇರ್ತದೆ ಅನ್ನೋ ಒಂದು ಭಾವನೆ. ಯಾಕೆಂದ್ರೆ ವಿಶೇಷವಾಗಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅನೇಕ ತೊಂದರೆಗಳಿಗೆ ಸಿಕ್ಕಾಕೊಂಡಿರ್ತಕ್ಕಂಥ ಜನ ನೋಡ್ತೀವಿ. ಅವ್ರಿಗೆಲ್ಲ ಒಂದ್ ಕಡೆ ಪುರಾಣಿಕ ಅವರ ಸಲಹೆ ನಿಜವಾಗ್ಲೂ ದಾರಿದೀಪ ಆಗ್ತಾ ಇದೆ ಅಂತ ಭಾವಿಸ್ತಾರೆ. ಕೃತಿಗಳನ್ನು ಬರೆದಿರಿ ಸರ್. ಹೌದು. ಎಷ್ಟು ಕೃತಿಗಳು ಬಂದು ಇದುವರೆಗೆ? ಈಗ ಯಾರಿಗೆ ಬೇಡ ದುಡ್ಡು ಅಂತ ಒಂದು ಪುಸ್ತಕ ಬರೆದೆ. ಅದು ಆಕ್ಚುಲಿ ಅದನ್ನ ಸೆಕೆಂಡ್ ಪ್ರಿಂಟಿಗೆ ಇದನ್ನ ಹೆಚ್ಚಿಗೆ ಅದರಲ್ಲಿ ಅನುಭವ ಹಾಕಿ ಬರೀತಾ ಇದ್ದೇನೆ. ನಂತರ ಇದು ಯಾವ್ದಂತ ಹೇಳಿದ್ರೆ, ಮತ್ತೊಂದು ಮನಿ ಪವರ್ ಅಂತ ಇನ್ನೊಂದು, ಅದು ಆಕ್ಚುಲಿ ನನ್ನ ಕ್ವಶನ್ ಬಾಕ್ಸ್ ಅನ್ನ ಏನಿದೆ ಅದನ್ನ ಒಂದು ಸಮಪ್ ಮಾಡಿ ಒಂದು ಬುಕ್ ಮಾಡಿದ್ರು. ಆ ನಂತರ ಇದು ಯಾವ್ದಂತ ಈಗ ಸದ್ಯ ಇನ್ನೊಂದು ಬುಕ್ ಸಹ ನಂದು ಇನ್ನೊಂದು ಡಿಸೆಂಬರ್ದಲ್ಲಿ ಬರ್ತಾ ಇದೆ, ಇದೇ ಯಾವುದಕ್ಕೂ ಪ್ರಜಾವಾಣಿಯ ನನ್ನ ಕ್ವಶನ್ ಬೇಸ್ಡ್ ಮೇಲೆ. ಅಂತೂ ಇದರಲ್ಲಿ ಏನು ಅನಿಸ್ತದೆ ಅಂತ ಹೇಳಿದರೆ, ಈ ಪೇಪರ್ನಲ್ಲಿ ಬಂದು ಅದು ಕೆಲವ್ರಿಗೆ ಕೈಗೆ ಸಿಗುತ್ತೆ, ಹೋಗ್ಬಿಡುತ್ತೆ. ಬುಕ್ ರೂಪದಲ್ಲಿ ಬಂದರೆ ಅದೊಂದು ಪರ್ಮನೆಂಟ್ ರೆಕಾರ್ಡ್ ಇರ್ತದೆ. ಕೆಲವರೆಲ್ಲ ಲೈಬ್ರರಿ ಟೈಪ್ನಲ್ಲಿ ಇಟ್ಕೊಂಡಿರ್ತಾರೆ, ಗೈಡೆನ್ಸ್ ರೀತಿಯಲ್ಲಿ ಇರ್ತದೆ. ಈಗ ಉಳಿತಾಯ ಮಾಡಿದಾಗ ಮನುಷ್ಯ ಹೇಗೆ ಇದಾಗ್ತದೆ ಅಂತ ಕೆಲವು ಇನ್ನೊಂದೇನಂತ ಹೇಳಿದ್ರೆ, ಲೇಟೆಸ್ಟ್ ನಾನು ಏನು ಐಡಿಯಾ ಮಾಡ್ತಾ ಇದ್ದೆ, ಈಗ ಉದಾಹರಣೆಗೆ ಇನ್ಕಮ್ ಟ್ಯಾಕ್ಸ್ ಬಂದಾಗ ಕೆಲವರು ಟ್ಯಾಕ್ಸ್ ಕೊಟ್ಟೇ ಹೋಯ್ತು ಅಂತ ನಾನು ಹೇಳಿದ್ರೆ ಟ್ಯಾಕ್ಸ್ನಿಂದ ಉಳಿತಾಯ ಅಂತ ಶುರು ಮಾಡಿದ್ದೇನೆ. ಟ್ಯಾಕ್ಸ್ನಿಂದ ಉಳಿತಾಯ ಅಂತ ಹೇಳಿದರೆ, ಉದಾಹರಣೆಗೆ ಒಬ್ಬ ಟ್ಯಾಕ್ಸ್
ಕೊಡ್ತಾನೆ, ಒಂದು ಸಾಮಾನ್ಯ 1 ಲಕ್ಷ ಹೀಗೆಲ್ಲ ಸಂಬಳ ಇರ್ತದೆ. ಅವರು ಸೆಕ್ಷನ್ 80C ಅಲ್ಲಿ 1.5 ಲಕ್ಷ, 18CC-D 1B ಅಲ್ಲಿ 50,000, ಹೀಗೆ 2 ಲಕ್ಷ ಅವರು ವರ್ಷಕ್ಕೆ ಸೇವ್ ಮಾಡಿದರೆ, ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತಾನೆ, 2 ಲಕ್ಷ ಸೇವ್ ಮಾಡಿದರೆ ಅದು 8 ವರ್ಷದಲ್ಲಿ 16 ಲಕ್ಷ ಅಲ್ಲ 4 ಲಕ್ಷ ಆಗ್ತದೆ. ಅದು 16 ವರ್ಷದಲ್ಲಿ 8 ಆಗ್ತದೆ. ಅವನ ಸರ್ವಿಸ್ನಲ್ಲಿ ಬರೀ ಫಸ್ಟ್ ಟೈಮ್ ಅವನು ಸೇವ್ ಮಾಡಿದ್ದೆ ಸಾಮಾನ್ಯ ಒಂದು 10-15-20 ಲಕ್ಷ ಆಗ್ತದೆ ಫಸ್ಟ್ ಇಯರ್. ಹಾಗೆ 25 ವರ್ಷ ಸೇವ್ ಮಾಡ್ತಾನೆ. ಅವನು ಮಲ್ಟಿ ಮಿಲಿಯನಿಯರ್ ಅಲ್ಲ, ಮಲ್ಟಿ ಕರೋಡಪತಿ ಆಗ್ತಾನೆ. ಹಾಗಾದ್ರೆ ಯಾವತ್ತ ನೀವು ಲಂಚ ತಗೊಳ್ಳೋದು ಬೇಡ, ಯಾರಿಗೆ ಮೋಸ ಮಾಡೋದು ಬೇಡ. ನೀವು ಶ್ರಮ ಪಟ್ಟರೆ ನೀವು ಯಾವ ಶ್ರೀಮಂತಗಿಂತೂ ಶ್ರೀಮಂತ ಆಗ್ಬಹುದು ಅನ್ನೋದನ್ನು ಪ್ರೂವ್ ಮಾಡ್ತೇನೆ ನಾನು. ಇದು ಬೇಕಾಗುತ್ತೆ ಸರ್. ಈ ತರದ ಒಂದು ಸಾಕ್ಷರತೆ, ನಿಜವಾದ ಸಾಕ್ಷರತೆ ಇಲ್ಲಿ ಕೆಲಸ ಮಾಡುತ್ತೆ ಅಂತ ಭಾವಿಸ್ತೀನಿ ಸರ್. ನಿಮ್ಮ ನಿವೃತ್ತಿಯ ನಂತರ ಈ ತರದ ಒಂದು ಜನೋಪಯೋಗಿ ಬ್ಯಾಂಕಿಂಗ್ ಜನಸ್ನೇಹಿ ವಾತಾವರಣವನ್ನು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ತರಲಿಕ್ಕೆ ಸಾಧ್ಯ ಆಗಿದೆ ಅಂತ ಭಾವಿಸ್ತಾ ಈಗ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ನ ಡೈರೆಕ್ಟರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ರಿ. ಅಲ್ಲಿನ ಅನುಭವ ಹೇಗಿದೆ ಸರ್? ಬ್ಯಾಂಗ್ಳೂರ್ ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಆಕ್ಚುಲಿ ನಾನು ಅಲ್ಲಿ ಒಬ್ಬ ಡೈರೆಕ್ಟರ್ ಆಗ್ತೇನೆ ಅಂತ ನನಗೆ ಐಡಿಯಾ ಇರಲಿಲ್ಲ. ನಮ್ಮ ಮನೆ ಹತ್ರ ಒಂದು ಕೋಆಪರೇಟಿವ್ ಬ್ಯಾಂಕ್ ಅದರದ್ದೊಂದು ಬ್ರಾಂಚ್ ಇತ್ತು. ಆ ಬ್ರಾಂಚಿನಲ್ಲಿ ನನ್ನೊಂದು ಅಕೌಂಟ್ ಇತ್ತು. ನಾನು ಅಲ್ಲಿ ಅವರ ಗ್ರಾಹಕರ ಸಮಾವೇಶಕ್ಕೆ ಹೋಗಿದ್ದೆ. ಅಲ್ಲಿ ಅವರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಬಂದಿದ್ರು. ನಾನು ಸುಮ್ಮನೆ ಒಂದು ಸ್ಪೀಚ್ ಮಾಡಿದೆ, ಹೌ ದಿಸ್ ಬ್ಯಾಂಕ್ ಕ್ಯಾನ್ ಬಿ ಇಂಪ್ರೂವ್ಡ್ ಅಂತ ಅನ್ನೋ ರೀತಿಯಲ್ಲಿ. ಅದು ಅವರಿಗೆ ಖುಷಿಯಾಗಿಬಿಟ್ಟು ಆ ವರ್ಷ ಏನಾಯ್ತು ಅಂದ್ರೆ ಗೌರ್ಮೆಂಟ್ ಒಂದು ಆರ್ಡರ್ ತಂತು, ಏನಂತ ಹೇಳಿದ್ರೆ ಒಬ್ಬ ಬ್ಯಾಂಕಿಂಗ್ ಎಕ್ಸ್ಪರ್ಟ್ ಬೋರ್ಡ್ನಲ್ಲಿ ಇರಬೇಕು ಅಂತ. ಅದಕ್ಕೆ ಕಾಕತಾಳೀಯ ಆದಂತೆ ತಕ್ಷಣ ನನ್ನನ್ನು ಅದನ್ನು ಅಪಾಯಿಂಟ್ಮೆಂಟ್ ಮಾಡಿಕೊಂಡ್ರು. ಈಗಿನ ಪ್ರೆಸಿಡೆಂಟ್ ಆವಲಹಳ್ಳಿ ಚಂದ್ರಪ್ಪನವರು 2005ರಲ್ಲಿ ನನ್ನನ್ನು ಅಲ್ಲಿ ಇಲೆಕ್ಷನ್ ಗೆದ್ದು, ನಾನು ಪೊಲಿಟಿಷಿಯನ್ ಅಲ್ಲ, ನಾನು ಹೇಳಿದೆ ನನಗೆ ಇಲೆಕ್ಷನ್ ಎಲ್ಲ ಆಗುದಲ್ಲ. ನಾನು ಆಕ್ಚುಲಿ ಇಲೆಕ್ಷನ್ ನಿಂತು ನನ್ನ ಕ್ವಾಲಿಫಿಕೇಶನ್, ನನ್ನ ಬ್ಯಾಕ್ ಗ್ರೌಂಡ್, ನನ್ನ ಸ್ಪೀಚ್ ಕೇಳಿ ನನಗೆ ಬಂಪರ್ ಓಟ್ಗಳು ಬಿದ್ದು. 2ನೇ ಸಲವೂ ಅಷ್ಟೇ. 3rd ಟೈಮ್ ಗೌರ್ಮೆಂಟ್ ಏನ್ ಹೇಳ್ತಂತ ಹೇಳಿದ್ರೆ ಕೆಲವು ಕಡೆಯಲ್ಲಿ ಈ ಕೋಆಪರೇಟಿವ್ ಬ್ಯಾಂಕಿಗೆ ಎಕ್ಸ್ಪರ್ಟ್ ಸಿಗುವುದಿಲ್ಲ, ನೀವು ಕಾಪ್ಟ್ ಮಾಡ್ಕೊಳ್ಬಹುದು ಅಂತ. 3rd ಟೈಮ್ ನನ್ನನ್ನು ಇಲೆಕ್ಷನ್ ಬೇಡ, ಹಾಗೆ ತಗೊಳ್ತೇವೆ ಅಂತ ಹೇಳಿದರು. ನನ್ನನ್ನು ಇದು ಯಾವುದಂತ ಹೇಳಿದರೆ ಇದು ಡೈರೆಕ್ಟರ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿಕೊಂಡ್ರು. ಸತ್ಯ ಕೇಳೋದಂತ ನಾನೇ ಮಾಡಿದೆ ಅಂತೇನು ಹೇಳುವುದಿಲ್ಲ. ಅಧ್ಯಕ್ಷರು ತುಂಬ ಬುದ್ಧಿವಂತರು, ಅವರಿಗೆ ಒಳ್ಳೆ ನಾಲೆಜ್ ಇದೆ. ಅವರ ಒಂದು ಮಾರ್ಗದರ್ಶನ ಅಥವಾ ನನ್ನ ಒಂದು ಗೈಡೆನ್ಸ್, ಈ ಕಾರಣದಿಂದ ಸಾಮಾನ್ಯ ನಾವು ಬ್ಯಾಂಕಿಗೆ ಅಲ್ಲಿ ಜಾಯ್ನ್ ಆಗುವಾಗ ಅಂದರೆ ಡೈರೆಕ್ಟರ್ ಆಗುವಾಗ ಒಂದು 200 ಕೋಟಿ ಡೆಪಾಸಿಟ್ ಇರುವುದು ಈಗ ಸಾಮಾನ್ಯ 1,600 ಕೋಟಿ ಡೆಪಾಸಿಟ್ಗೆ ಅದು ಬಂತು. ಅದು 1,000 ಕೋಟಿ ಮುಂಗಡವಾಗಿ ಕೊಟ್ಟಿದ್ದೇವೆ. 11 ಬ್ರಾಂಚ್ ಇರುವುದು ಈಗ 21 ಬ್ರಾಂಚ್ ಆಗಿದೆ. ಬ್ಯಾಂಕ್ ಬೆಳೀತಾ ಇದೆ. ನನಗೆ ಅವರು ಪ್ರೋತ್ಸಾಹ ಮಾಡಿದ್ದಾರೆ. ನಂದೊಂದು ಅಳಿಲ ಸೇವೆ ಮಾಡಿದ್ದೇನೆ, ನಾನೇ ಮಾಡಿದ್ದೇನೆ ಅಂತ ಹೇಳುವಂತ ಪ್ರಶ್ನೆ ಇಲ್ಲ. ನನಗೆ ಅವರು ನನ್ನನ್ನು ಚೆನ್ನಾಗಿ ಅಂದರೆ ನನ್ನನ್ನು ಯುಟಿಲೈಸ್ ಮಾಡಿದ್ದಾರೆ. ನನಗೆ ಅದೊಂದು ಸಂತೋಷ ಇದೆ. ಆ ನಂತರ ಅವರು 2 ಸಲ ನನಗೆ ಇದರಲ್ಲಿ ಜನರಲ್ ಬಾಡಿಯಲ್ಲಿ ಬೆಸ್ಟ್ ಡೈರೆಕ್ಟರ್ ಸಹ ಅವಾರ್ಡ್ ಕೊಟ್ಟರು. ನನಗೆ ಅದೊಂದು ಸಂತಸ ಕೊಟ್ಟಿದೆ ನನಗೆ. ಖಂಡಿತ. ಅಂದ್ರೆ ಎಲ್ಲ ಒಂದು ಕಡೆ ಆ ಒಂದು ಪಾಂಡಿತ್ಯ ಅಥವಾ ತಜ್ಞತೆ ಅಂತ ನಾವೇನು ಕರಿತೀವಿ ಅದು ಬಳಕೆ ಆಗಿದೆ. ಆ ಬಳಕೆ ಜನಸಾಮಾನ್ಯರಿಗೆ ದಕ್ತಾ ಇದೆ. ಹೌದು ಸರ್, ಒಟ್ಟು ನಿಮ್ಮ ಈ ಜರ್ನಿಯನ್ನು ನೋಡಿದ್ರೆ ನಿಮಗೆ ಬಾಲ್ಯ ಮತ್ತು ಆ ದಿನಗಳು ನಿಮಗೆ ಕಟ್ಟಿಕೊಂಡಂತ ಒಂದು ಸಂಸ್ಕಾರದ ಬಗ್ಗೆನೂ ಕೂಡ ನಾನು ಕೇಳಬೇಕು ಅನಿಸ್ತೇನೆ. ಸಂಸ್ಕಾರ ಅಂತ ಹೇಳಿದ್ರೆ ನಾನು ಹೇಳಿದ ನನ್ನ ತಂದೆ ತಾಯಿಗಳು ದೇ ಆರ್ ವೆರಿ ಹಂಬಲ್. ಮತ್ತೆ ನನ್ನ ತಂದೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಅವ್ರು ಏನಾಗ್ತಿತ್ತು ಆ ಕಾಲದಲ್ಲಿ ಅವರು ಬಾಂಬೆಯಲ್ಲಿ ಇದು ಯಾವ್ದಾದ್ರು ಇಂಟರ್ಮೀಡಿಯೇಟ್ ಮಾಡಿ GDC ಮಾಡಿದ್ರು. ಆ GDC ಮಾಡಿ ಆವಾಗ ಚಾರ್ಟರ್ಡ್ ಅಕೌಂಟೆಂಟ್ ಇರಲಿಲ್ಲ. ಎಷ್ಟೋ ವರ್ಷಗಳ ನಂತರ ಚಾರ್ಟರ್ಡ್ ಅಕೌಂಟ್ ಶುರುವಾದ ನಂತರ ಇವರಿಗೆ ಆನರರಿ ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಮಾಡಿದ್ರು. ಆದ್ರೆ ಏನಾಯ್ತು, ಅನ್ಫಾರ್ಚುನೇಟ್ಲಿ ಮೈ ಫಾದರ್ ಡೈಡ್ ವೆನ್ ಐ ವಾಸ್ ಓನ್ಲಿ 10. ಹಾಗಾಗಿ ನನ್ನ ತಾಯಿ ನನ್ನನ್ನು ನೋಡ್ಕೊಂಡ್ರು, ನನ್ನ ಅಣ್ಣ ನನ್ನನ್ನು ಚೆನ್ನಾಗಿ ನೋಡ್ಕೊಂಡ. ಅವ ಸೀತಾರಾಮ್ ಪುರಾಣಿಕ್ ಅಂತ, ಅವ ರಿಟೈರ್ಡ್ ಈಗ ಸ್ಕೂಲ್ ಟೀಚರ್ ಆಗಿ, ಇದರಲ್ಲಿ ಹೈಸ್ಕೂಲ್ ಟೀಚರ್ ಆಗಿ ಉಡುಪಿಯಲ್ಲಿದ್ದಾನೆ. ಅವ ನನ್ನನ್ನು ಚೆನ್ನಾಗಿ ನೋಡ್ಕೊಂಡ. ಅವರಿಂದಾಗಿ ನಾನು ಮೇಲ್ ಬಂದೆ. ಇನ್ನೂ ಒಂದು ಏನಂತ ಹೇಳಿದ್ರೆ, ಈ ಉಳಿತಾಯದ ಬಗ್ಗೆ ನನ್ನ ದೊಡ್ಡಪ್ಪ ಒಬ್ಬಿದ್ದ ಅಲ್ಲಿ. ಅವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ, ಅವರು ನನಗೆ ಸಣ್ಣನಿಂದ ನಾವು ತಂದೆ ತೀರ್ಕೊಂಡ ನಂತರ ಎಲ್ಲರೂ ಭೇಟಿ ಆದಾಗೆಲ್ಲ ಹೇಳ್ತಾ ಇದ್ರು, ಅವ್ರು ನೀನು ಹಣ ಉಳಿಸ್ಬೇಕಪ್ಪ, ಹಣ ಯಾಕೆ ಉಳಿಸ್ಬೇಕು. ಆವಾಗ ಅವರು ಎಜುಕೇಟೆಡ್ ಅಲ್ಲ, ಅವರು 4ನೇ ಕ್ಲಾಸ್. ಆದರೆ ಅವರು ನನಗೆ ಒಮ್ಮೆ ಹಣ ಉಳಿಸ್ಬೇಕು, ನೀನು ಹಣ ಉಳಿಸಿದ್ರೆ ಮುಂದೆ ಒಳ್ಳೆದಾಗ್ತದೆ ಹಾಗೆ ಅಂತ ನಾನು ಹೇಳಿದೆ, ತಮಾಷೆ ಹೇಳಿದೆ. ನಮಗೆ ಸಲಿಗೆ ಇತ್ತು, ಹಣ ಉಳಿಸಿ ಏನಾಗಬೇಕಪ್ಪ, ನಾನು ಮಜಾ ಮಾಡಬೇಕಂತ ಉಂಟು. ಬಿಕಾಸ್ ಐ ವಾಸ್ ಯಂಗ್ಸ್ಟರ್, ಐ ವಾಸ್ 22-23. ಅದಕ್ಕೆ ಅವ್ರು ಹೇಳಿದರು, ನಿನಗೂ ಒಂದು ಪ್ರಾಣಿಗೂ